ನನ್ನ ಪ್ರಕಾರ ಜೀವನದಲ್ಲಿ ನಾವು ಅಂದ್ಕೊಂಡಂಗೆ ಬದುಕೋದ್ಕಿಂತ ಜೀವನಕ್ಕೆ ಹೊಂದ್ಕೊಂಡು ಬದುಕೋದು ತುಂಬಾ ಮುಖ್ಯ ಆಗತ್ತೆ ಅನ್ಸುತ್ತೆ. ಹುಡುಗಿ ನೋಡಕ್ ತುಂಬಾ ಸುಂದರವಾಗಿರ್ತಾಳೆ. ಒಂದ್ ಹುಡ್ಗ ಹುಡ್ಗಿನ ನೋಡಿ ಇಬ್ರು ಮದ್ವೆ ಕೂಡ ಆಗ್ತಾರೆ. ಒಂದಷ್ಟು ದಿನ ತುಂಬಾ ಸುಂದರವಾಗಿರುತ್ತೆ ಅವ್ರ ಸಂಸಾರ. ಈಗಿರ್ಬೇಕಿದ್ರೆ ಆ ಹುಡುಗಿಗೆ ಚರ್ಮದ ಕಾಯಿಲೆ ಶುರು ಆಗತ್ತೆ. ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾಯಿಲೆನ ಯಾವ ಡಾಕ್ಟ್ರು ಕೂಡ ವಾಸಿ ಮಾಡಕ್ ಆಗದೇ ಇಲ್ಲ. ಈ ಕಾಯಿಲೆ ದಿನೇ ದಿನೇ ಜಾಸ್ತಿ ಆದಂಗೆ ಅವಳ ಸೌಂದರ್ಯನ ನಿಧಾನವಾಗಿ ಕಳ್ಕೊಳ್ತಾ ಹೋಗ್ತಾಳೆ. ಒಂದಿನ ಅವಳ ಗಂಡ ಆಫೀಸ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅವನು 2 ಕಣ್ಣು ಕಳ್ಕೊತಾನೆ. ಈಗ ಇವಳಿಗೆ ವಾಸಿನೇ ಆಗದೆ ಇರೋ ಚರ್ಮದ ಕಾಯಿಲೆ, ಅವನಿಗೆ ಪ್ರಪಂಚನೇ ನೋಡಕ್ಕಾಗದೆ ಇರೋ ಕುರುಡು. ಇಷ್ಟಾದ್ರೂ ಅವ್ರ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಒಂದಿನ ಹೆಂಡ್ತಿ ಮೆಟ್ಲತ್ತೋ ಸಮಯದಲ್ಲಿ ಕಾಲ್ ಜಾರ್ ಬಿದ್ದು ಸತ್ತೋಗ್ತಾಳೆ. ಈಗ ಗಂಡ ಒಬ್ನೇ ಆಗ್ತಾನೆ. ಅವನ್ಗೆ ಹೆಂಡ್ತಿ ಇಲ್ದೇ ಇರೋಕ್ವರ್ಗೂ ದಿನೇ ದಿನೇ ಕಾಡಕ್ ಶುರು ಆಗುತ್ತೆ. ಈಗಿರ್ಬೇಕಾದ್ರೆ ಒಂದಿನ ಬೇರೆ ಕಡೆಗೆ ಮನೆ ಶಿಫ್ಟ್ ಮಾಡಕ್ಕೆ ಅಂತ ರೆಡಿ ಆಗ್ತಾ ಇರ್ತಾನೆ. ಆಗ ಪಕ್ಕದ ಮನೆಯವ್ರು ಬಂದು, ಇವಾಗ ನೀನ್ ಒಬ್ನೇ ಎಲ್ಗೆ ಅಂತ ಹೋಗ್ತೀಯಾ? ದಿನ ನಿನ್ ಹೆಂಡ್ತಿ ನಿನ್ ಕಣ್ಣಾಗಿ ಕಾಪಾಡದ್ಲು, ನಿನ್ ಯೋಗಕ್ಷೇಮ ಎಲ್ಲಾನ ಅವಳು ನೋಡ್ಕೊಂಡ್ಲು. ಆದ್ರೆ ನಿನ್ಗೆ ಇವಾಗ ಕಣ್ ಕಾಣಲ್ಲ, ಇವಾಗ ಎಲ್ಲೋಗ್ತೀಯಾ ನೀನ್ ಒಬ್ನೇ? ನೀನ್ ಇಲ್ಲೇ ಇರು, ನಾವು ನಿನಗ್ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಅವನು ಕಣ್ ಕಾಣಲ್ಲ ಅಂತ ಯಾರು ಹೇಳಿದ್ದು ಅಂತ ಅವನ್ ಕಣ್ಣಿಗೆ ಹಾಕಿದ್ ಕಪ್ಪು ಕನ್ನಡಕನ ತೆಗಿತಾನೆ. ಆಗ ಪಕ್ಕದ ಮನೆಯವ್ರಿಗೆ ಆಶ್ಚರ್ಯ ಆಗತ್ತೆ. ಕಣ್ ಕಾಣಿಸುತ್ತಾ ನಿನ್ಗೆ? ಆದ್ರೆ ಇಷ್ಟ ದಿನ ಯಾಕೆ ಹಿಂಗ್ ನಾಟಕ ಆಡ್ದೆ ಅಂತ ಕೇಳ್ತಾರೆ. ಯಾಕೆ ಅಂದ್ರೆ, ನನ್ನ ಹೆಂಡ್ತಿ ನನ್ನ ಸೌಂದರ್ಯ ನೋಡೇ ನನ್ನ ಗಂಡ ನನ್ನ ಮದ್ವೆ ಆಗಿರೋದು ಅಂತ ಅನ್ಕೊಂಡಿದ್ಲು. ಆ ಸೌಂದರ್ಯನೇ ನಾನು ಕಳ್ಕೊತಾ ಇದ್ದೀನಿ. ಇನ್ನ ನನ್ನ ಗಂಡ ನನ್ನ ಹೆಂಗ್ ಇಷ್ಟಪಡ್ತಾನೆ ಅಂತ ಅವಳ ಮನ್ಸಲ್ಲಿ ಯೋಚನೆ ಬಂದ್ರೆ, ಆ ಯೋಚನೆ ಬರಬಾರ್ದು ಅಂತಾನೆ ನಾನು ಕುರುಡನ್ ಥರ ಇಷ್ಟು ದಿನ ನಾಟಕ ಮಾಡಿದೆ ಅಂತ ಹೇಳ್ತಾನೆ. ಜೀವನ ಅಂದ್ರೆ ಇಷ್ಟೇ. ಆದ್ರೆ ನಾವುಗಳು ಗಂಡ ಏನೋ ಕೊಡ್ಸಿಲ್ಲ ಅಂತ ಹೆಂಡ್ತಿ ಜಗಳ ಆಡೋದು, ಹೆಂಡ್ತಿ ಏನೋ ಮಾಡಿಲ್ಲ ಅಂತ ಗಂಡ ಜಗಳ ಆಡೋದು, ನಾನೇನ್ ಹೇಳಿದ್ರು ಕೇಳಲ್ಲ ಅಂತ ಅತ್ತೆ ಬೇಜಾರು ಮಾಡ್ಕೊಳ್ಳೋದು, ನಾನೇನ್ ಮಾಡಿದ್ರು ಒಪ್ಪಲ್ಲ ಅಂತ ಸೊಸೆ ಬೇಜಾರು ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಮಾಡ್ಕೊಂಡು ಜೀವನ ಪೂರ್ತಿ ಜಗಳ ಆಡ್ಕೊಂಡೇ ಕಾಲ ಕಳೆಯೋದು. ಇದಿಷ್ಟೇ ಜೀವನ ಆಗೋಗಿದೆ. ಎಲ್ರಿಗೂ ಇರೋದು ಒಂದೇ ಜೀವನ. ಯಾರು ಯಾವಾಗ ಯಾವ ಕಾರಣಕ್ಕೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇರ್ಬೇಕಿದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಇರೋ ತನಕ ಬರೀ ಜಗಳದಲ್ಲೇ ಜೀವನ ಕಳೆಯೋ ಬದಲು ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿದ್ರೆ ಜೀವನ ತುಂಬಾ ಸುಂದರವಾಗಿರುತ್ತೆ. ಇದು ಕೇವಲ ವಿಷಯ ಅಲ್ಲ, ವಾಸ್ತವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮವ.